ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಸಾವಿರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಗುಣಿಯಗ್ರಾರ ಗ್ರಾಮದ ಬಿಜೆಪಿ ಮುಖಂಡರಾದ ಜಿ.ಎಲ್. ಗೋವಿಂದರಾಜುರವರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ನಾವು ತುಂಬ ವರ್ಷ ಅನ್ನೋದಕ್ಕಿಂತ ನಾವು ಹುಟ್ಟಿದಾಗಿಲ್ಲರೂ ಎಮ್.ಎಲ್.ಎ. ವಿಶ್ವನಾಥ್ ಅವ್ರನ್ನ ನೋಡಿದ್ದೀವಿ. ಅವರು RSSಯಿಂದ ಬಂದಿರುವಂಥವ್ರು. ಅವ್ರ ಗಡಿನಲ್ಲಿ ನಾವು ಬೆಳೆದಿದ್ದೀವಿ. ನಾವು ಪ್ರತಿ ವರ್ಷನೂ ಬ್ಲಡ್ ಡೊನೇಟ್ ಮಾಡೋಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಕೊಡ್ತಾ ಇದ್ದೀವಿ. ಅವರು ನಮ್ಮೂರುಗಳಿಗೂ ಅಷ್ಟೇ ಊರಿನ ಮನುಷ್ಯನ ಥರನೇ ಪ್ರತಿಯೊಬ್ಬರಿಗೂ ಗುರ್ತಿಟ್ಕೊಂಡು ಅವರು ಮನೆಯೂ ಗೊತ್ತು ಅವ್ರಿಗೆ. ನಮ್ಮದು ಗುಣಿಯಗ್ರಹದಲ್ಲಿ ಎಷ್ಟು ಮನೆ ಅನ್ನೋದು ಗೊತ್ತು ಅವ್ರಿಗೆ. ಅಷ್ಟೊಂದು ವಿಶ್ವಾಸದಿಂದ ಮತ್ತು ಜನಗಳಿಗೆ ಸಂಬಂಧಪಟ್ಟಿದ್ದು ಸಮಾಜ ಸೇವೆಯಲ್ಲಿ ನಮ್ಮ ಮೇಲೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಅದರಿಂದ ಅವೆಲ್ಲ ಪ್ರೋಗ್ರಾಮ್ಗೂ ನಾವು ಬರ್ತೀವಿ. ವರ್ಷನೂ ಬ್ಲಡ್ ಕೊಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಸರ್. ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲನೂ ದೇವರು 100 ವರ್ಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತೀವಿ. ಆಮೇಲೆ ಎಲ್ಲ ಅಭಿಮಾನಿಗಳಿಗೂ ಒಂದು ಆಸೆ ಇದೆ, ಅವ್ರು ಮುಂದಿನ ದಿವಸದಲ್ಲಿ ಒಂದು ಒಳ್ಳೆ ಪದವಿ ಸಿಗಬೇಕು ಅಂತ ತಾವೇ ಹೇಳಕ್ಕೆ ಬಯಸ್ತೀವಿ ಸರ್. 100% ಅದು. ಯಾಕೆಂದರೆ ನಾನು ನೋಡಿದಂಗೆ ಅವರು ಹ್ಯಾಟ್ರಿಕ್ಕು ಎಮ್.ಎಲ್.ಎ. ಆಗಿರೋದು ಅವರು. ಈ ಸಾರಿ ಅಂತೂ ಅವ್ರ ಪದವಿ ಸಿಗುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ. ಕೊಟ್ಟೆ ಕೊಡ್ತಾರೆ ಅಂತ ಗ್ಯಾರಂಟಿ. ಗುಣೇಗಾಲದಲ್ಲಿ ಹೆಂಗಿದೆ ನಿಮ್ಮ ಸಂಘಟನೆ? ಹೇಳೋದು ಚೆನ್ನಾಗಿದೆ. ಸಂಘಟನೆ ಅಂತೂ ತುಂಬ ಚೆನ್ನಾಗಿದೆ ಸರ್. ಇವಾಗ SIR ಅಂತೂ ಮಾಡ್ತಾ ಇದ್ದೀವಿ ಊರಲ್ಲಿ. ಪ್ರತಿಯೊಂದು ಮನೆಗಳೂ ಅದೆಲ್ಲ ಹೆಂಗೆ ಮಾಡಬೇಕು ಅಂತ ನಮ್ಗೆ ಇವರ ಮೀಟಿಂಗ್ ಕರೆದುಬಿಟ್ಟು ನಮಗೆಲ್ಲ ಪ್ರತಿಯೊಬ್ಬರು ಹೇಳ್ಕೊಟ್ಟು ಅದ್ರ ಪ್ರಕಾರ ಇವಾಗ ಊರಲ್ಲೂ ಮಾಡ್ತಾ ಇದ್ದೀವಿ. ಮೀಟಿಂಗ್ಸ್ ಊರಲ್ಲೂ ಚೆನ್ನಾಗಿ ನಡೀತಾ ಇದೆ. ಅದು ಒಳ್ಳೆಯದೇ ಸರ್. ಮಾಡಿರೋದು ತುಂಬ ಒಳ್ಳೆಯದು. 4 ಗಂಟೆಗೆ ನಮ್ಮೂರಲ್ಲಿ ಸುಮಾರು ಡಾಕ್ಟರ್ಗಳಿತ್ತು. ಆದ್ದರಿಂದ ಒಂದು ಇಲ್ಲಿ ಓಟ್ ಹಾಕೋದು ಅಲ್ಲೂ ಓಟ್ ಹಾಕೋದು ನಾವು ಕಂಡಾರ ನೋಡಿದ್ದೀವಿ. ಅಂಥವೆಲ್ಲ ಕಟ್ಟಾಗುತ್ತೆ. ಇವಾಗ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ತಮ್ಮ ಪರಿಚಯ ಹೇಳ್ಬಿಡಿ ಸರ್. ನಮ್ಮದು ಗೋವಿಂದರಾಜ್ ಗುಣಿಯಗ್ರಾರ ಅಂತ. ನಾವು ಸ್ನೇಹಿತರೆಲ್ಲ ಏನು ಜವಾಬ್ದಾರಿ ತಗೊಂಡಿದ್ರೆ ಸರ್? ಇದರಲ್ಲಿ ಒಂದು ಬೂತ್ ಅಧ್ಯಕ್ಷ ಆಗಿದ್ದೀನಿ ನಾನು ಗುಣಿಯಗ್ರಾರದಲ್ಲಿ. ತಮ್ಮ ಪರಿಚಯ